ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇಯಲ್ಲಿ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾವು ಯಾರ್ಯಾರ ಜೊತೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಎಂಜಾಯ್ ಮಾಡಿರಂತೆ ಬನ್ನಿ. ಸೊ ಈಗ ನಾವೆಲ್ಲರೂ ರೆಡಿಯಾಗಿ ಕೆಂಗೇರಿಗೆ ಹೋದ್ವಿ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಬಂಗಾರಪೇಟೆಗೆ ಹೊರಟಿದ್ದೀವಿ. ನಾವು ಒಟ್ಟು 5 ಜನ ಹೋಗ್ತಿರೋದು. ಇದೊಂಥರ ಫುಲ್ ಎಂಜಾಯ್ಡ್ ಗರ್ಲ್ಸ್ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ ನಾವು. ಸೊ ಇದು ಚಂದನ, ಸೌಂದರ್ಯ ಮತ್ತು ನಂದಿನಿ ಆ್ಯಂಡ್ ಬೈಶಾಖಿ ದಾಸ್ ನಾವಿಷ್ಟು ಜನ ಪ್ಲ್ಯಾನ್ ಮಾಡಿ ಕೋಲಾರದಲ್ಲಿ ಕೋಟಿಲಿಂಗೇಶ್ವರ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ನಾವೆಲ್ಲರೂ ಟ್ರೈನಲ್ಲಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ತಿದ್ರೆ ನನ್ನ ಫ್ರೆಂಡ್ ಚಂದನ ತುಂಬ ಡೀಪ್ ಸ್ಲೀಪಲ್ಲಿದ್ಲು. ನೀವೇ ನೋಡ್ಬೋದು ಆಕೆ ಎಷ್ಟು ಡೀಪ್ ಸ್ಲೀಪಿಗೆ ಹೋಗಿದ್ಲು ಅಂತ. ನಮ್ಮ ಕ್ಯಾಕಿನ ಸಿಕ್ಕರ್ ಸೊ ಈಗ ಅಲ್ಲಿಂದ ಇಳ್ಕೊಂಡು ನಾವೆಲ್ಲರೂ ಬಂಗಾರಪೇಟೆಗೆ ರೀಚ್ ಆದ್ವಿ. ಟ್ರೈನ್ ಏನೋ ತುಂಬ ಬೇಗನೆ ಬಂಗಾರಪೇಟೆಗೆ ರೀಚ್ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ಆಚೆ ಬಂದು ಬಸ್ ಹತ್ತಿದ್ವಿ. ಈಗೆಲ್ಲ ನಾವು ಬಸ್ ಹತ್ಕೊಂಡು ಕೋಟಿಲಿಂಗೇಶ್ವರಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಕೋಟಿಲಿಂಗೇಶ್ವರದ ಹೆಬ್ಬಾಗಲನ್ನ ತಲುಪಿದ್ವಿ ನಾವು ಬೇಗನೆ. ತುಂಬ ಚೆನ್ನಾಗಿತ್ತು ನಮಗೆ ಜರ್ನಿ ಮಾಡೋದಕ್ಕೆ. ಸುತ್ತಮುತ್ತ ಫುಲ್ ನೇಚರಿಂದ ತುಂಬಿತ್ತು. ಸೊ ಈಗ ಟೆಂಪಲ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನೀವು ಟೆಂಪಲಿಗೆ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ತುಂಬ ಲಿಂಗಗಳು ನೋಡೋದಕ್ಕೆ ಕಾಣುತ್ತೆ. ನಿಜವೂ ನಮ್ಗೆ 2 ಕಣ್ಣು ಸಾಲಲ್ಲ ಲಿಂಗಗಳನ್ನ ನೋಡೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸುತ್ತಮುತ್ತ ವಾತಾವರಣವೂ ಅಷ್ಟೇ ತುಂಬ ತಂಪಾಗೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ಇದೆಲ್ಲ ಲಿಂಗಗಳನ್ನ ಮುಗಿಸಿ ಎಂಟ್ರಾಗಿದ್ದ ತಕ್ಷಣವೇ ನಿಮಗೆ ನೋಡೋಕ್ಕೆ ಸಿಗೋದು ಬ್ರಹ್ಮ, ವಿಷ್ಣು, ಮಹೇಶ್ವರನ ದೇವಸ್ಥಾನ. ಎಲ್ಲರೂ ಈ 3 ದೇವಸ್ಥಾನ ಸಿಗಲ್ಲ ನಿಮಗೆ ನೋಡೋದಕ್ಕೆ. ಸೊ ಅಲ್ಲಿ ಆ ದೇವಸ್ಥಾನ ಇದೆ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ದೊಡ್ಡ ಲಿಂಗ ಇತ್ತಲ್ಲ ಅಲ್ಲಿಗೆ ಹೋದ್ವಿ. ಅಂದರೆ ನಮಗೆ ಶ್ರೀ ಮಂಜುನಾಥ ಅನ್ನೋ ಮೂವಿಯಲ್ಲಿ ತೋರಿಸಿದಾರಲ್ಲ ಸೀನು ಮತ್ತು ಆ ಸ್ಪಾಟು, ಅಲ್ಲಿಗೆ ಹೋದ್ವಿ ನಾವು. ಆ ಬಸವಣ್ಣ ಮತ್ತು ಆ ಲಿಂಗನ ಅದನ್ನು ನೋಡಿಕೊಂಡು ನೀಟಾಗಿ ಭಕ್ತಿಯಿಂದ ಬೇಡ್ಕೊಂಡು ಅಲ್ಲಿಗೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಫ್ರೆಂಡ್ಸು ನೆಕ್ಸ್ಟ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಒಳ್ಳೊಳ್ಳೆ ಫೋಟೋಶೂಟ್ ಮಾಡಿಸಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಈಗ ಇನ್ನೊಂದು ಟೆಂಪಲಿಗೆ ಹೊರಟಿದ್ದೀವಿ. ನೆಕ್ಸ್ಟ್ ನಾವು ಹೊರಟಿದ್ದು ದೇವಸ್ಥಾನನೇ ಬಂದು ಬಂಗಾರು ತಿರುಪತಿ ಅಂತ. ಅದು ಮುಳ್ಬಾಗಿಲಿಗೆ ಹೋಗುವಾಗ ಮಧ್ಯದಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿಗೆ ಅದು ಸ್ವಲ್ಪ ಬೆಟ್ಟದ ಥರನೇ ಇದೆ, ಬಟ್ ಅಲ್ಲಿನೂ ವಾತಾವರಣ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಕೋತಿಗಳು ಜಾಸ್ತಿ. ಹಂಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿನ ನೋಡಿಕೊಂಡು ಅಲ್ಲಿ ತಣ್ಣಗೆ ಗಾಳಿ ಬೀಸ್ಕೊಂಡು ನಾವು ಟೆಂಪಲ್ ಒಳಗೆ ಎಂಟ್ರಿ ಕೊಟ್ವಿ. ಬಂಗಾರು ತಿರುಪತಿ ದೇವಾಲಯ ಅಂತ. ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೂ ಪೂಜೆ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಕೆರೆ ಇತ್ತು. ಆ ಕೆರೆಗೆ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಅಲ್ಲೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ವಾಟರ್ ಲಿಲ್ಲೀಸ್ ಎಲ್ಲನೂ ಬೆಳೆದಿತ್ತು. ಸ್ವಲ್ಪ ವಾಟರ್ ಲಿಲ್ಲೀಸ್ನು ಕಿತ್ಕೊಂಡು ನಾವು ನೀಟಾಗಿ ಅಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಎಲ್ಲರೂ ಅಲ್ಲೂ ರೀಲ್ಸ್ ಮಾಡಿ ಒಳ್ಳೊಳ್ಳೆ ಮಜಾ ಮಾಡಿ ಆ ಲೊಕೇಶನಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಅಲ್ಲಿ ತಂಪಾದ ಗಾಳಿ ಇತ್ತು. ನಮಗೆ ಎಂಜಾಯ್ ಮಾಡೋಕ್ಕೆ ತುಂಬ ಜಾಗ ಇತ್ತು ಅಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ. ನನ್ನ ಫ್ರೆಂಡ್ ಚಂದನ ಅಂತೂ ಫುಲ್ ನೀರಲ್ಲೇ ಇದ್ಲು. ಅವಳು ಮೇಲೆ ಬರ್ತಿರ್ಲಿಲ್ಲ. ಆ್ಯಂಡ್ ಎಲ್ಲ ಫ್ರೆಂಡ್ಸು ಸಹ ಸುಸ್ತಾಗಿದ್ದರಿಂದ ಅಲ್ಲೇ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟು ನಮ್ಮ ಅಕ್ಕನ ಮನೆಗೆ ಹೋದ್ವಿ. ಅಲ್ಲೇ ಹತ್ರ ಇತ್ತು ಅಂತ ಅಲ್ಲಿಗೆ ಹೋಗಿ ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡಿ ತುಂಬ ಸುಸ್ತಾಗಿತ್ತು ಎಲ್ರಿಗೂ. ತುಂಬ ಸುಸ್ತಾಗಿ ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟು ಎಲ್ಲರೂ ವಾಪಸ್ ನಮ್ಮ ಬೆಂಗಳೂರಿಗೆ ಬರೋದಕ್ಕೆ ಬಸ್ ಹತ್ಕೊಂಡು ಹೊರಟ್ವಿ. ಎಲ್ರಿಗೂ ತುಂಬ ಟಯರ್ಡ್ ಆಗೋಗಿತ್ತು. ಆ್ಯಂಡ್ ಆ ಬಸ್ಸಲ್ಲೂ ತುಂಬ ರಶ್ ಇತ್ತು. ಗಾಳಿ ಆಡೋಕ್ಕೂ ಸ್ಪೇಸ್ ಇರಲಿಲ್ಲ. ಅದು ಅಲ್ಲಿ ಸ್ವಲ್ಪ ವಿಂಡೋ ಓಪನ್ ಮಾಡಿಕೊಂಡು ಹೆಂಗೋ ಗಾಳಿ ತಗೊಂಡು ಎಲ್ಲ ಬಸ್ಸಲ್ಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ನೆಕ್ಸ್ಟು ನಾವು ಬೆಂಗಳೂರಿಗೆ ರೀಚ್. ಸೊ ಈಗ ನಾನು ಮನೆಗೆ ರೀಚ್ ಆದೆ. ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 10:30 ಆಗೋಗಿದೆ. ಸೊ ನನಗೆ ಬಂದಿದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲ್ಲ, ಫೇಸ್ ಎಲ್ಲ ತುಂಬ ಟಯರ್ಡ್ ಆಗಿತ್ತು. ಸೊ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ವೀಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಹೋಗಿ ಎಲ್ಲರೂ ತುಂಬ ಎಂಜಾಯ್ ಮಾಡಿ ಒಳ್ಳೊಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು
ವಾಪಸ್ ಬೆಂಗಳೂರಿಗೆ ಬಂದ್ವಿ. ಜರ್ನಿ ಅಂತೂ ತುಂಬ ಆಸಮ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು ಆಚೆ ಹೋಗಿ ಬಂದಿದ್ದಕ್ಕೆ ಫ್ರೆಂಡ್ಸ್ ಜೊತೆಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.